ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗ್ರ್ಯಾಂಡ್ ಆಗಿರೋಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು 2 ಕಲರ್ ಥ್ರೆಡ್ಡನ್ನು 6 ಎಳೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀಡಲ್ ಬಂದು ನಾರ್ಮಲ್ ನೀಡಲ್ಲು 7mm ನೀಡಲನ್ನು ತೊಗೊಂಡಿದ್ದೀನಿ. ಫ್ಲವರ್ ಬೀಡನ್ನು ತೊಗೊಂಡಿದ್ದೀನಿ ನಾನು. ಹಾಗೆ ಸ್ಯಾರಿಗೆ ನಾನು ಡಿಸೈನನ್ನು ಹಾಕ್ತಾ ಇರೋದು. ಸ್ಯಾರಿ ನೋಡ್ತಾ ಇರ್ಬೋದು, ಈ ರೀತಿ ಬಂದಿದೆ ಸ್ಯಾರಿ. ತುಂಬ ಚೆನ್ನಾಗಿದೆ ಸ್ಯಾರಿ. ಪಿಂಕ್ ಕಲರು ಮತ್ತು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಡಿಸೈನು ಅಷ್ಟೇ ತುಂಬ ಚೆನ್ನಾಗಿ ಹೊಂದುತ್ತೆ ಈ ಸ್ಯಾರಿಗೆ. ಫುಲ್ ಸ್ಯಾರಿನೂ ಪಿಂಕ್ ಕಲರಲ್ಲೇ ಇದೆ. ಪಲ್ಲು ಮಾತ್ರ ಗ್ರೀನ್ ಕಲರ್ ಬಂದಿದೆ. ತುಂಬ ಚೆನ್ನಾಗಿತ್ತು ಸ್ಯಾರಿ ಮಾತ್ರ. ಈಗ ಡಿಸೈನನ್ನು ಹಾಕ್ಕೊಳ್ಳೋಣ. ಡಿಸೈನ್ ಹಾಕೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಇವತ್ತಿನ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೀರೆ ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಸೀರೆ ರೈಟ್ ಸೈಡಲ್ಲಿ ಲಾಕನ್ನು ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡ್ಕೋಬೇಕು. ಟೈಟಾಗಿರಲಿ ಅಂತ 2 ಸಾರಿ ಲಾಕನ್ನು ಮಾಡ್ಕೊಳ್ತೀವಿ. ಲಾಕ್ ಆದಮೇಲೆ 3 or 4 ಚೈನನ್ನು ಹಾಕ್ಕೊಳ್ಳೋಣ. 1 2 3 4 ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು. ಸ್ಟ್ರೈಟಾಗಿಟ್ಟು ಲಾಕನ್ನು ಮಾಡ್ಕೋಬೇಕು. ಸ್ವಲ್ಪ ಎಳಿಬಾರ್ದು, ದಾರನೂ ಎಳಿಬಾರ್ದು, ಬಟ್ಟೆನೂ ಎಳಿಬಾರ್ದು. ನೋಡಿಕೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡಿಕೊಂಡು ಮತ್ತೆ 4 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 4 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೋಬೇಕು. ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ಲಾಕನ್ನು ಮಾಡ್ಕೊಂಡ್ಮೇಲೆ ಒಂದು ಬೀಡನ್ನು ಹಾಕ್ಕೊಳ್ಳೋಣ. 2 ಸಾರಿ 4 ಚೈನ್ ಆದಮೇಲೆ ಒಂದು ಬೀಡನ್ನು ಹಾಕ್ಕೋಬೇಕು. ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕನ್ನು ಮಾಡ್ಕೋಬೇಕು. ಅದಾದ ನಂತರ ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 5 ಚೈನ್ 1 2 3 4 5 ಚೈನನ್ನು ಹಾಕ್ಕೊಂಡು ನೋಡ್ಕೊಳ್ಳಿ ಬೀಡ್ ಎಷ್ಟಿದ್ದು. ಬೀಡ್ ಕವರ್ ಆಗಬೇಕು. ಉಲ್ಟಾ ತಿರುಗಿಸ್ಕೊಂಡು 4 ಚೈನ್ ಲಾಕ್ ಇರುತ್ತಲ್ವ, 4 ಚೈನ್ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು. ನಿಮ್ಮ ಬೀಡಿನ ಮೇಲೆ ಡಿಪೆಂಡ್ ಆಗುತ್ತೆ. ಬೀಡ್ ದೊಡ್ಡದು ತೊಗೊಂಡ್ರೆ 6 ಚೈನನ್ನು ಹಾಕ್ಕೊಳ್ಳಿ. ಬೀಡ್ ಚಿಕ್ಕದು ತೊಗೊಂಡ್ರೆ 5 ಚೈನನ್ನು ಹಾಕ್ಕೊಳ್ಳ್ರಿ. ನಿಮ್ಮ ಬೀಡಿನ ಮೇಲೆ ಡಿಪೆಂಡ್ ಆಗುತ್ತೆ. ಈಗ 4 ಚೈನನ್ನು ಹಾಕ್ಕೊಳ್ಳೋಣ. 5 ಚೈನ್ ಲಾಕ್ ಆದಮೇಲೆ ಮತ್ತೆ 4 ಚೈನ್ ಉಲ್ಟಾ ತಿರುಗಿಸ್ಕೊಂಡೇ 4 ಚೈನನ್ನು ಹಾಕ್ಕೋಬೇಕು. ಸೀರೆನ ಉಲ್ಟಾ ತಿರುಗಿಸ್ಕೊಂಡು 5 ಚೈನ್ ಲಾಕ್ ಆದಮೇಲೆ ಮತ್ತೆ 4 ಚೈನನ್ನು ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡೇ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಂಡ್ಮೇಲೆ ನೀಡಲ್ ಮೇಲೆ 2 ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಈ 5 ಚೈನ್ ಗ್ಯಾಪಲ್ಲಿ ನೋಡಿ, ಈ 5 ಚೈನ್ ಹಾಕ್ಕೊಂಡಿದ್ದೀವಲ್ವ ಬೀಡಿನ ಮೇಲ್ಗಡೆ, ಆ 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ನೀಡಲ್ ಮೇಲೆ 4 ಲೂಪ್ ಆಗಿರುತ್ತೆ. 2 ಲೂಪಲ್ಲಿ 1 ಮಾಡ್ಕೋಬೇಕು. 2 ಲೂಪಲ್ಲಿ 1, 2 ಲೂಪಲ್ಲಿ 1, ಮತ್ತೆ 2 ಲೂಪಲ್ಲಿ 1 ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 2 ಸಾರಿ ದಾರನ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ಲೂಪಲ್ಲಿ ಒಂದೊಂದು ಸಾರಿ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ನಾನು ತ್ರಿಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇರೋದು. ನೀವು ಬೇಕಂದರೆ ಡಬಲ್ ಕ್ರೋಶೆಟನ್ನು ಮಾಡ್ಕೋಬೋದು. ತ್ರಿಬಲ್ ಕ್ರೋಶೆಟ್ಟೇ ಚೆನ್ನಾಗಿ ಕಾಣುತ್ತೆ ಈ ಡಿಸೈನ್ಗೆ. ಒಟ್ಟು ನಾನು 13 ಅಥವಾ 14 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಆರ್ಚಿಗೆ ಎಷ್ಟು ನೀವು ಹಾಕ್ಕೊಳ್ತೀರೋ ಅಷ್ಟನ್ನೇ ನೀವು ಫುಲ್ ಎಂಡ್ವರೆಗೂ ಹಾಕ್ಕೋಬೇಕಾಗುತ್ತೆ. ಕಂಬನ ಹೆಚ್ಚು ಕಮ್ಮಿ ಮಾಡ್ಕೋಬಾರ್ದು. ಫಸ್ಟ್ನೇ ಆರ್ಚಿಗೆ ನೀವು 13 ಅಥವಾ 14 ಕಂಬ ಹಾಕ್ಕೊಂಡ್ರೆ ಎಂಡ್ವರೆಗೂ ಅಷ್ಟೇ ಬರಬೇಕು. 14 ಕಂಬ ಹಾಕ್ಕೊಂಡ್ರೆ 14 ಕಂಬ, 13 ಕಂಬ ಹಾಕ್ಕೊಂಡ್ರೆ 13 ಕಂಬ, ಫುಲ್ ಎಂಡ್ವರೆಗೂ ಅದೇ ಥರನೇ ಬರಬೇಕು. ನಾನಿಲ್ಲಿ 14 ಕಂಬನ ಹಾಕ್ಕೊಳ್ತಾ ಇದ್ದೀನಿ. ತ್ರಿಬಲ್ ಕ್ರೋಶೆಟ್ ಕಂಬನ ಒಂದೇ ಲೆವೆಲ್ ಬರೋ ಥರನೇ ನೋಡಿಕೊಂಡು ಕಂಬನ ಮಾಡ್ಕೋಬೇಕು. ಒಂದು ಉದ್ದ ಒಂದು ತುಂಡ ಮಾಡ್ಕೋಬಾರ್ದು. ನೋಡ್ತಾ ಇರ್ಬೋದು ಹಾರ್ಚ್ ಫುಲ್ ಕಂಪ್ಲೀಟ್ ಆಗಿದೆ. 14 ಕಂಬ ರೆಡಿಯಾಗಿದೆ. 4 ಚೈನನ್ನು ಸೇರಿಸ್ಕೊಂಡು 1 2 3 4 5 6 7 8 9 10 11 12 13 14 14 ಕಂಬ ಆಗಿದೆ. ಇಲ್ಲಿ ಫಸ್ಟ್ ನಾವು ಉಲ್ಟಾ ತಿರುಗಿಸ್ಕೊಂಡು ಒಂದು 4 ಚೈನನ್ನು ಹಾಕ್ಕೊಂಡಿರ್ತೀವಲ್ವ, ಆ 4 ಚೈನನ್ನು ಸೇರಿಸ್ಕೊಂಡು ನಾವು 14 ಕಂಬನ ಮಾಡ್ಕೋಬೇಕು. ಈಗ ಸ್ಟ್ರೈಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು. ಲಾಕನ್ನು ಮಾಡಿಕೊಂಡು ಮತ್ತೆ 3 or 4 ಚೈನ್ 1 2 3 ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ. ನೀವು 3 ಚೈನ್ ಹಾಕ್ಕೊಂಡ್ರೆ 3 ಚೈನನ್ನೇ ಹಾಕ್ಕೋಬೇಕು. ಇಲ್ಲ 4 ಚೈನ್ ಹಾಕ್ಕೊಂಡ್ರೆ 4 ಚೈನನ್ನೇ ಹಾಕ್ಕೋಬೇಕು ಎಂಡ್ವರೆಗೂ. ಮತ್ತೆ ಈಗ 4 ಚೈನ್ ಲಾಕ್, ಮತ್ತೆ 4 ಚೈನ್ ಲಾಕ್. ಫಸ್ಟು 3 ಚೈನ್ ಒಂದು ಸಾರಿ,
ಮತ್ತು 2 ಸಾರಿ 4 ಚೈನನ್ನು ಹಾಕ್ಕೊಳ್ತೀನಿ. 2 ಸಾರಿ 4 ಚೈನ್ ಆದಮೇಲೆ ಒಂದು ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ, ಫ್ಲವರ್ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕನ್ನು ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 5 ಚೈನ್ 1 2 3 4 5 ಉಲ್ಟಾ ತಿರುಗಿಸ್ಕೊಂಡು ಆ ಬೀಡಿನ 4 ಚೈನ್ ಲಾಕ್ ಇರುತ್ತಲ್ವ, ಆ ಲಾಕಿಗೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಹಾಗೇ ಉಲ್ಟಾ ತಿರುಗಿಸ್ಕೊಂಡೇ 4 ಚೈನ್ ಲಾಕಿಗೆ ಲಾಕ್. ಈಗ ರೈಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. 4 ಚೈನ್ ಲಾಕ್ ಆದಮೇಲೆ ರೈಟ್ಗೆ ಟರ್ನ್ ಮಾಡಿಕೊಂಡು 13 ಕಂಬನ ಹಾಕೊಳ್ಳೋಣ. ಯಾಕಂದರೆ ಇಲ್ಲಿ 4 ಚೈನ್ ಇರುತ್ತಲ್ವ, ಆ 4 ಚೈನನ್ನು ಸೇರಿಸ್ಕೊಂಡು 14 ಕಂಬ ಆಗುತ್ತೆ. ಆ 4 ಚೈನನ್ನು ಬಿಟ್ಟು 13 ಕಂಬನ ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶೆಟ್ ಕಂಬನ 13 ಕಂಬನ ಮಾಡ್ಕೋಬೇಕು. ನೀಡಲ್ ಮೇಲೆ 2 ಸಾರಿ ದಾರಾನ ಸುತ್ಕೋಬೇಕಾಗುತ್ತೆ. 2 ಸಾರಿ ದಾರಾನ ಸುತ್ತಕೊಂಡು ಆ 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು 2 ಲೂಪಲ್ಲಿ 1 2 ಲೂಪಲ್ಲಿ 1 ಲಾಸ್ಟ್ 2 ಲೂಪಲ್ಲಿ 1. ಈಗ ತ್ರಿಬಲ್ ಕ್ರೋಶೆಟ್ ಕಂಬನ 13 ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಅರ್ಧ ಕಂಪ್ಲೀಟ್ ಆಗಿದೆ. 14 ಕಂಬ ಆಗಿದೆ. 4 ಚೈನನ್ನು ಸೇರಿಸ್ಕೊಂಡು 14 ಕಂಬನ ಮಾಡ್ಕೊಂಡಿದ್ದೀನಿ. 14 ಕಂಬ ಆದಮೇಲೆ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು. 6 ಚೆಂಡಾಗಿದ್ದ ತಕ್ಷಣವೇ ನಾವು 4 ಚೈನ್ ಹಾಕ್ಕೊಳ್ಳಲ್ಲ, 3 ಚೈನನ್ನು ಹಾಕ್ಕೊಳ್ತೀವಿ. 6 ಚೆಂಡಾದಮೇಲೆ 3 ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು. ಮತ್ತು ಈಗ 2 ಸಾರಿ 4 ಚೈನನ್ನು ಹಾಕ್ಕೊಳ್ತೀವಿ. 1 ಸಾರಿ 3 ಚೈನು, 2 ಸಾರಿ 4 ಚೈನ್, ಇದೇ ಥರನೇ ಬರುತ್ತೆ. ಮತ್ತು 4 ಚೈನ್ ಲಾಕ್. 2 ಸಾರಿ 4 ಚೈನ್ ಆದಮೇಲೆ ಒಂದು ಬೀಡನ್ನು ಹಾಕ್ಕೊಳ್ತೀವಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಆದಮೇಲೆ 5 ಚೈನನ್ನು ಹಾಕ್ಕೋಬೇಕು. 5 ಚೈನ್ ಆದಮೇಲೆ ಸೀರೆನ ಉಲ್ಟಾ ತಿರುಗಿಸ್ಕೊಂಡು 4 ಚೈನ್ ಲಾಕ್ ಇರುತ್ತಲ್ವ, ಬೀಡಿನ ಪಕ್ಕ ಲಾಕು, ಆ ಲಾಕಿಗೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಹಾಗೇ 4 ಚೈನ್ ಲಾಕಿನ ಮೇಲ್ಗಡೆ ಲಾಕ್. ಮತ್ತು ಈಗ ರೈಟ್ಗೆ ಟರ್ನ್ ಮಾಡ್ಕೋಬೇಕು. ಸೀರೆ ರೈಟ್ಗೆ ಟರ್ನ್ ಮಾಡಿಕೊಂಡು 13 ಕಂಬನ ಮಾಡ್ಕೊಳ್ಳೋಣ. ಆ 5 ಚೈನ್ ಗ್ಯಾಪಲ್ಲಿ 13 ಕಂಬನ ಮಾಡ್ಕೋಬೇಕು. 13 ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಸ್ಯಾರಿ ಫುಲ್ ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನು. ಫುಲ್ ಎಂಡ್ವರೆಗೂ ಕಂಪ್ಲೀಟನ್ನು ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ನನಗೆ 1 ಸಾರಿ 3 ಚೈನು, 1 4 ಚೈನ್ ಬಂದರೆ ಸಾಕಾಗಿತ್ತು. ಆದರೆ ಅಲ್ಲಿ ನನಗೆ 3 ಬಂದಿದೆ. ಜಾಗ ಸಾಕಾಗಿಲ್ಲ ಅಂತ 3 ಹಾಕ್ಕೊಂಡಿದ್ದೀನಿ ನಾನು. 2 ಕುಚ್ಚನ್ನು ಕಟ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಸೆಂಟರಲ್ಲಿ 3 ಚೈನು 1 4 ಚೈನು 1 ಇಷ್ಟೇ ಮಿಗೋದು. ಆ 4 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೊಳ್ತೀವಿ. 3 ಚೈನ್ ಗ್ಯಾಪ್ ಇದೆಯಲ್ಲ, ಅದ್ರ ಮೇಲೆ ಹಾರ್ಚ್ ಬರುತ್ತೆ ಇನ್ನೂ ಒಂದು. ಈಗ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಅಂತ ನೋಡೋಣ. ಇದಕ್ಕೆ ನಾನು ಗ್ರೀನ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಇಲ್ಲಿ ಲಾಕಿನ ಮೇಲ್ಗಡೆ ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಂಡಿರ್ತೀವಲ್ವ, ಆ ಲಾಕಿನ ಮೇಲ್ಗಡೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡಿದ್ದೀವಲ್ವ, ಆ ಸಿಂಗಲ್ ಕ್ರೋಶೆಟ್ಗೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ 4 ಚೈನ್, ಆ 4 ಚೈನ್ ಲಾಕ್ ಇರುತ್ತಲ್ವ, ಆ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಮಾಡಬಾರ್ದು, ಆ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು. ಈ ಸ್ಟೆಪ್ಪಲ್ಲಿ ಲಾಕ್ ಆದಮೇಲೆ ಈ 4 ಚೈನ್ 4 ಚೈನ್ ಇದೆಯಾ ನೋಡಿ, ಒಂದು 4 ಚೈನ್ ಮಧ್ಯೆ ಹೋಗಿ ದಾರಾನ ತಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಮತ್ತು ನೆಕ್ಸ್ಟ್ ಕಂಬದ ಮಧ್ಯೆ ಹೋಗಿ ದಾರಾನ ತಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೋಬೇಕು. ಒಟ್ಟು ಇಲ್ಲಿ 7 ಕಂಬದ ಮಧ್ಯೆ ನಾವು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ಕಂಬದ ಮಧ್ಯೆ ಹೋಗಿ ದಾರಾನ ತಂದು ಸಿಂಗಲ್ ಕ್ರೋಶೆಟ್. ಬೇಕಂದರೆ ನೀವು ಹಾಫ್ ಕ್ರೋಶೆಟನ್ನು ಮಾಡ್ಕೋಬೋದು. ನಾನಿಲ್ಲಿ ಸಿಂಗಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ ಸಾಕು ಅಂತ. ಇದೇ ಚೆನ್ನಾಗಿ ಕಾಣಿಸುತ್ತೆ ಸಿಂಗಲ್ ಕ್ರೋಶೆಟ್ಟೆ. ಒಟ್ಟು 7 ಕಂಬದ ಮಧ್ಯೆ ಹೋಗಿ ದಾರಾನ ತಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋದು. ನೋಡಿ, ಈಗ ಲೆಕ್ಕ ಹಾಕ್ಕೊಳ್ಳೋಣ. 1 2 3 4 5 6 7, ಇನ್ನೂ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೋಬೇಕಾಗುತ್ತೆ. ನೀವು ಯಾವ ಸೈಡ್ ಇದ್ದಾನಾದರೂ ಲೆಕ್ಕ ಹಾಕ್ಕೋಬೋದು. ಈ ಕಡೆ ಇದ್ದಾನಾದರೂ 7 ಕಂಬ, ಈ ಕಡೆ ಇದ್ದಾದರೂ 7 ಕಂಬ ಹಾಕ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ಕಡೆ ಇದ್ದಾನು 7 ಕಂಬ ಮತ್ತು ಈ ಕಡೆ ಇದ್ದಾನು 7 ಕಂಬ. ಕರೆಕ್ಟಾಗಿ ಸೆಂಟ್ರಲ್ಲಿ ನಾವು ಸ್ಟಾಪ್ ಮಾಡಬೇಕು ಸಿಂಗಲ್ ಕ್ರೋಶೆಟನ್ನು. 7 ಕಂಬದ ಮಧ್ಯೆ ಸಿಂಗಲ್ ಕ್ರೋಶೆಟ್ ಆದಮೇಲೆ 7 ಸಿಂಗಲ್ ಚೈನನ್ನು ಹಾಕ್ಕೊಳ್ಳೋಣ.
ಚೈನನ್ನು 7 ಅಥವಾ 8 ಚೈನನ್ನು ಹಾಕ್ಕೊಳ್ಳೋಣ. ಚೈನ್ಸನ್ನು ಹಾಕ್ಕೊಂಡು ಈ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು. ಆರ್ಚಿನ ಎಂಡ್ ಮಾಡ್ಕೊಂಡಿರ್ತೀವಲ್ವ, ಆರ್ಚಿಂಗೆ ಎಂಡ್ ಮಾಡ್ಕೊಂಡಿರೋಂಥ ಜಾಗದಲ್ಲಿ ಆ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 7 ಚೈನ್ಸನ್ನು ಹಾಕ್ಕೊಳ್ಳೋಣ. 7 ಅಥವಾ 8 ನೀವು ಎಷ್ಟು ಚೈನನ್ನು ಹಾಕ್ಕೊಂಡಿರ್ತೀವೋ ಅಷ್ಟು ಚೈನ್ಸನ್ನು ಹಾಕ್ಕೋಬೇಕಾಗುತ್ತೆ. 7 ಚೈನನ್ನು ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಸಿಂಗಲ್ ಕ್ರೋಶೆಟ್ ಮೇಲೆ ಲಾಕನ್ನು ಮಾಡ್ಕೋಬೇಕಾಗುತ್ತೆ. ಲಾಕನ್ನು ಮಾಡಿಕೊಂಡು ಫ್ರಂಟ್ಗೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಂಡು ನೀಡ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಈ 2 7 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಹಾಫ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. 3 ಲೂಪಲ್ಲಿ ಒಂದೇ ಸರಿ ದಾರ ಪಾಸ್ ಮಾಡ್ಕೊಂಡಾಗ ಹಾಫ್ ಕ್ರೋಶೆಟ್ ಆಗುತ್ತೆ. ಮತ್ತು ಹಾಫ್ ಕ್ರೋಶೆಟ್ ಆದಮೇಲೆ 3 ಚೈನ್, ಅದೇ ಹಾಫ್ ಕ್ರೋಶೆಟ್ಗೆ ಲಾಕನ್ನು ಮಾಡ್ಕೋಬೇಕು. ಪಿಕಾರ್ಡ್ ಡಿಸೈನ್ ಬರುತ್ತೆ. ಮತ್ತೆ ನೀಡ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಆ 7 ಚೈನ್ಸ್ ಎರಡನ್ನು ಸೇರಿಸ್ಕೊಂಡು ಹಾಫ್ ಕ್ರೋಶೆಟನ್ನು ಮಾಡ್ಕೋಬೇಕು. 3 ಲೂಪಲ್ಲಿ ಒಂದೇ ಸರಿ ದಾರ ಪಾಸ್ ಮಾಡಿಕೊಂಡಾಗ ಹಾಫ್ ಕ್ರೋಶೆಟ್ ಆಗುತ್ತೆ. ಹಾಫ್ ಕ್ರೋಶೆಟ್ ಆದಮೇಲೆ 3 ಚೈನ್, ಅದೇ ಹಾಫ್ ಕ್ರೋಶೆಟ್ಗೆ ಲಾಕ್, ಪಿಕಾರ್ಡ್ ಡಿಸೈನ್ ಫಾರ್ಮ್ ಆಗುತ್ತೆ. ಒಟ್ಟು 7 ಅಥವಾ 8 ಹಾಫ್ ಕ್ರೋಶೆಟನ್ನು ಮಾಡ್ಕೊಳ್ತೀನಿ ನಾನು. ಆ ಪ್ಲೇಸಲ್ಲಿ 7 ಅಥವಾ 8 ಸಾಕಾಗುತ್ತೆ. ಜಾಸ್ತಿ ಆದರೆ ರಿಂಕಲ್ಸ್ ಬರುತ್ತೆ, ಒತ್ತೊತ್ತಾಗಿರುತ್ತೆ, ಚೆನ್ನಾಗಿರೋದಿಲ್ಲ ಅಷ್ಟಾಗಿ. ನೀಡ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು 2 7 ಚೈನನ್ನು ಸೇರಿಸ್ಕೊಂಡು ಹಾಫ್ ಕ್ರೋಶೆಟನ್ನು ಮಾಡ್ಕೋಬೇಕಾಗುತ್ತೆ. ಹಾಫ್ ಕ್ರೋಶೆಟ್ ಆದಮೇಲೆ 3 ಚೈನ್, ಅದೇ ಹಾಫ್ ಕ್ರೋಶೆಟ್ಗೆ ಲಾಕು. ನಿಮಗೆ ಬೀಡ್ ಬೇಕಂತ ಆದ್ರೂ ಬೀಡ ಹಾಕ್ಕೋಬೋದು. ನಾನು ಬೀಡೇನು ಜಾಸ್ತಿ ಬಳಸಿಲ್ಲ, ಒಂದೇ ಬೀಡೇ ನಾನು ಬಳಸಿರೋದು. ಒಂದೊಂದು ಪಿಕಾರ್ಡ್ ಡಿಸೈನ್ಗೂ ಒಂದೊಂದು ಬೀಡನ್ನು ಹಾಕ್ಕೋಬೋದು. ಆದರೆ ಪಿಕಾರ್ಡ್ ಡಿಸೈನು ಒಂದೊಂದು ಕಮ್ಮಿ ಆಗ್ತಾ ಹೋಗುತ್ತೆ, ಜಾಸ್ತಿ ಮಾಡೋದಕ್ಕೆ ಆಗೋದಿಲ್ಲ. ಈ ಬೀಡನ್ನು ಹಾಕ್ಕೊಂಡಾಗ 5 ಪಿಕಾರ್ಡ್ ಡಿಸೈನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಇಲ್ಲಾಂದರೆ ರಿಂಕಲ್ಸ್ ಬರುತ್ತೆ. ಇಲ್ಲಿ 3 ಚೈನ್ ಲಾಕಿನ ಮೇಲ್ಗಡೆ ಲಾಕ್ ಆದ್ರೂ ಮಾಡ್ಕೊಳ್ಳಿ, ಇಲ್ಲ 3 ಚೈನ್ಗಾದರೂ ಲಾಕ್ ಮಾಡ್ಕೊಳ್ರಿ. ನಿಮ್ಗೆ ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಬರುತ್ತೆ ಆರ್ಚು. ಈ 3 ಚೈನ್ಗೆ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು, ಅಲ್ಲಿಗೆ ಎಂಡ್ ಆಗ್ತಾ ಇದೆ. 3 ಚೈನ್ಗೆ ಲಾಕ್ ಮಾಡಿಕೊಂಡು 3 ಚೈನ್ ಲಾಕಿನ ಮೇಲ್ಗಡೆನೂ ಒಂದು ಸರಿ ಲಾಕ್, 3 ಚೈನ್ ಲಾಕಿನ ಮೇಲ್ಗಡೆನೂ ಒಂದು ಸರಿ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ 4 ಚೈನ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಅಂತ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಬೀಡ್ ಒಳಗಡೆ ಹೋಗಿರುತ್ತಲ್ಲ ಮೇಲ್ಗಡೆ ಈ ಥರ ಎಳ್ಕೋಬೇಕು, ಆವಾಗ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ 3 ಚೈನ್ ಲಾಕ್ ಆದಮೇಲೆ 4 ಚೈನ್ ಲಾಕಿನ ಮೇಲ್ಗಡೆ ಲಾಕ್ ಆದಮೇಲೆ ಆ 4 ಚೈನ್ ಇರುತ್ತಲ್ಲ ಸ್ಟಾರ್ಟಿಂಗು, ಆ 4 ಚೈನ್ ಮಧ್ಯೆ ಹೋಗಿ ದಾರನ ತಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಮತ್ತು ನೆಕ್ಸ್ಟ್ ಕಂಬದ ಮಧ್ಯೆ ಹೋಗಿ ದಾರನ ತಂದು ಸಿಂಗಲ್ ಕ್ರೋಶೆಟ್. ಒಟ್ಟು 7 ಕಂಬದ ಮಧ್ಯೆ ಹೋಗಿ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ತೀವಿ. ಈ ಸೈಡ್ ಇದ್ದಾದರೂ 7 ಕಂಬ, ಈ ಸೈಡ್ ಇದ್ದಾದರೂ 7 ಕಂಬ, ಕರೆಕ್ಟಾಗಿ ಸೆಂಟರಲ್ಲಿ ನಮಗೆ ನಿಂತ್ಕೊಳ್ಳುತ್ತೆ ಸಿಂಗಲ್ ಕ್ರೋಶೆಟ್ಟು. 1 2 3 4 5 6 7 ಇನ್ನೂ ಒಂದು ಹಾಕ್ಕೋಬೇಕಾಗುತ್ತೆ. 7 ಸಿಂಗಲ್ ಕ್ರೋಶೆಟ್ ಆದಮೇಲೆ 7 ಚೈನ್ಸನ್ನು ಹಾಕ್ಕೊಳ್ಳೋಣ. 7 ಅಥವಾ 8 ಚೈನ್ಸ್, 2 3 4 5 6 7 ಚೈನನ್ನು ಹಾಕ್ಕೊಂಡು ಆ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು. ಆರ್ಚ್ ಎಂಡ್ ಮಾಡ್ಕೊಂಡಿರ್ತೀವಲ್ವ ಆ ಲಾಕಿನ ಮೇಲೆಗೆ ಲಾಕನ್ನು ಮಾಡ್ಕೊಳ್ಳೋಣ. ಮತ್ತು 7 ಚೈನ್ ಉಲ್ಟಾ ತಿರುಗಿಸ್ಕೋಬೇಕು. ಸೀರೆನ ಉಲ್ಟಾ ತಿರುಗಿಸ್ಕೊಂಡು ಲಾಸ್ಟಲ್ಲಿರುತ್ತಲ್ವ ಆ ಸಿಂಗಲ್ ಕ್ರೋಶೆಟ್ ಮೇಲೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ನೀಡ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಈ 2 7 ಚೈನ್ ಗ್ಯಾಪಲ್ಲಿ ಮಧ್ಯೆ ಹೋಗಿ ದಾರನ ತಂದು ಆರ್ಚು ಮತ್ತು 2 7 ಚೈನ್ ಮಧ್ಯೆ ಹೋಗಿ ದಾರನ ತಂದು ಹಾಫ್ ಕ್ರೋಶೆಟನ್ನು ಮಾಡ್ಕೋಬೇಕು. ಹಾಫ್ ಕ್ರೋಶೆಟ್ ಆದಮೇಲೆ 3 ಚೈನ್, ಅದೇ ಹಾಫ್ ಕ್ರೋಶೆಟ್ಗೆ ಲಾಕ್. ಮತ್ತು ನೀಡ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ಕೋಬೇಕು. ಆ 2 7 ಚೈನನ್ನು ಸೇರಿಸ್ಕೊಂಡು ಹೋಗಿ ದಾರನ ತಂದು ಕಂಬನ ಮಾಡಿಕೊಂಡು ಹಾಫ್ ಕ್ರೋಶೆಟ್ ಕಂಬನ 3 ಚೈನ್ ಹಾಕ್ಕೊಂಡು ಅದೇ ಹಾಫ್ ಕ್ರೋಶೆಟ್ ಕಂಬಕ್ಕೆ ಲಾಕ್. ಈ ಥರ 7 ಅಥವಾ 7 ಹಾಕ್ಕೊಂಡ್ರೆ ಸಾಕಾಗುತ್ತೆ ಅನಿಸುತ್ತೆ. ನಿಮಗೆ ನೋಡ್ಕೊಳ್ರಿ, ಗೊತ್ತಾಗುತ್ತೆ ಹಾಕ್ಕೊಳ್ತಾ ಇದ್ದಾಗ.
ನೋಡಿ ಕಂಪ್ಲೀಟ್ ಆಗಿದೆ. ಈ ರೀತಿ ಬಂದಿದೆ. ಈಗ 3 ಚೈನ್ಗೆ ಲಾಕ್, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಆದಮೇಲೆ ನಿಮ್ಗಿನ್ನೂ ಜಾಗ ಇತ್ತು ಅಂದರೆ ಒಂದು ಚೈನ್ ಹಾಕ್ಕೊಂಡು ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೋದು. 6 ಚೈನ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಲಾಕಿನ ಮೇಲ್ಗಡೆ ಲಾಕನ್ನು ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಬರುತ್ತೆ, ನೋಡ್ತಾ ಇರ್ಬೋದು ಡಿಸೈನು. ತುಂಬ ಚೆನ್ನಾಗಿ ಬಂದಿದೆ, ಒಂಥರ ಡಿಫ್ರೆಂಟಾಗಿ ಬರುತ್ತೆ ಈ ಡಿಸೈನು. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಈ ಡಿಸೈನು ಅಂತ. ತುಂಬ ಈಸಿಯಾಗೂ ಇದೆ, ಬಿಗಿನರ್ಸು ಕೂಡ ಹಾಕ್ಕೋಬೋದು. ಇದು ಮದುವೆ ಸೀರೆಗಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಬೀಡ್ಸ್ ಇನ್ನೂ ವರ್ಕ್ ಮಾಡಿಕೊಂಡಾಗ, ಸ್ಟೋನ್ ಚೈನು ಮತ್ತು ಬೀಡ್ಸು ವರ್ಕ್ ಮಾಡಿಕೊಂಡಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮದುವೆ ಸೀರೆಗೆಲ್ಲ ಹಾಕ್ಕೋಬೋದು. 4 ಚೈನ್ ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. 6 ಚೈನ ಮೊದಲನೇ ಕಂಬ ಅಂದರೆ 4 ಚೈನ್ ಹಾಕ್ಕೊಂಡಿರ್ತೀವಲ್ವ ಅಲ್ಲಿ ಹೋಗಿ ದಾರ ತಂದು ಕಂಬನ ಮಾಡ್ಕೊಳ್ಳೋದು. ನೋಡಿ ಈ ರೀತಿ ಬರುತ್ತೆ. ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನು. ನೋಡ್ತಾ ಇರ್ಬೋದು ಸ್ಯಾರಿ ಫುಲ್ ಕಂಪ್ಲೀಟ್ ಆಗಿದೆ. ಈ ರೀತಿ ಬಂದಿದೆ ಡಿಸೈನು, ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನು. ಈಗ 4 ಚೈನ್ ಗ್ಯಾಪ್ ಇದೆಯಲ್ವಾ, ಆ 4 ಚೈನ್ ಗ್ಯಾಪ್ಗೆ ನಾವು ಕುಚ್ಚನ್ನು ಕಟ್ಕೊಳ್ಳೋದು. ತುಂಬ ಚೆನ್ನಾಗಿದೆ ಈ ಡಿಸೈನು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗೆಲ್ಲ ಗಂಟು ಹಾಕ್ಕೊಂಡಿರ್ತೀವಲ್ಲ, ಥ್ರೆಡ್ಡನ್ನು ಸೇರಿಸ್ಕೊಂಡ್ರೆ ಅಂಥದ್ದಕ್ಕೆ ಏನಾದರೂ ಎದ್ದಿದ್ರೆ ಮೇಲ್ಗಡೆ ಕಾಣಿಸ್ತಾ ಇದೆ ಅಂದರೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ರಿ, ಆಗ ಫ್ರಂಟ್ಗೆ ಬರೋದಿಲ್ಲ. ಈಗ ನೋಡಿ ಕುಚ್ಚನ್ನು ಕಟ್ಟಿದ್ದೀನಿ ನಾನು. ಕುಚ್ಚನ್ನು ಕಟ್ಟಿದ್ದೀನಿ. ಕಾಪರ್ ಕಲರು ಮತ್ತು ಗ್ರೀನು ಮತ್ತು ಪಿಂಕ್ 3 ಕಲರಲ್ಲೂ ನಾನು ಕುಚ್ಚನ್ನು ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂದರೆ 850 to 900ವರೆಗೂ ಚಾರ್ಜ್ ಮಾಡ್ಬೋದು. ಇನ್ನೂ ನೀವು ಬೀಡ್ಸು ಅಥವಾ ಸ್ಟೋನ್ ಚೈನು ಏನಾದರೂ ಅಂಟಿಸ್ಕೊಂಡಾಗ ಇನ್ನೂ ಜಾಸ್ತಿನೇ 1000 ಮೇಲೇ ನೀವು ಚಾರ್ಜ್ ಮಾಡ್ಬೋದು. ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು. ಈ ಕುಚ್ಚನ್ನು ಕಟ್ಟೋದಕ್ಕೆ ನಾನು 150 ಎಳೆ ದಾರನ ಸುತ್ತಕೊಂಡು ಕುಚ್ಚನ್ನು ಕಟ್ಟಿದ್ದೀನಿ. ಡಬಲ್ ಮಾಡಿದಾಗ 300 ಎಳೆ ಆಗುತ್ತೆ. ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.